ಹಾಯ್ ಎಲ್ರಿಗೂ ನಮಸ್ಕಾರ. ತುಂಬಾ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಸ್ಟಿಚಿಂಗ್ ವಿಡಿಯೋ ಮಾಡಿ ತೋರಿಸಿ ಅಂತ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ವಿತ್ ಲೈನಿಂಗ್ ಬ್ಲೌಸ್ ನ ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳೋದು ಅಂತ ತುಂಬಾ ಈಸಿ ಮೆಥಡ್ ಅಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನ್ ಮಾಡ್ತಿರೋ ವಿಡಿಯೋಸ್ ಏನಾದ್ರು ಇಷ್ಟ ಆಗ್ತಿದೆ ಅಂದ್ರೆ ಲೈಕ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಿಚಿಂಗ್ ಮಾಡ್ಕೊಳ್ಳೋದಕ್ಕೆ ಮೊದಲು ಫ್ರಂಟ್ ಪಾರ್ಟ್ ನ ತಗೊಳ್ಳಿ. ಫ್ರಂಟ್ ಪಾರ್ಟ್ ನ ತಗೊಂಡು ಲೈನಿಂಗ್ ಪೀಸ್ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನ ತಗೊಂಡು ಇಲ್ಲಿ ಮಧ್ಯೆ ಅಟ್ಯಾಚ್ ಆಗಿರುತ್ತಲ್ಲ ಅದನ್ನ ಕಟ್ ಮಾಡ್ಕೊಳ್ಬೇಕು. ಇದೆಲ್ಲ ನೀಟಾಗಿ ಸಮ ಮಾಡ್ಕೊಂಡ್ಬಿಟ್ಟು ಮಧ್ಯಕ್ಕೆ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಕರೆಕ್ಟಾಗಿ ಈ ತರ ಮಧ್ಯಕ್ಕೆ ಕಟ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಮೇನ್ ಫ್ಯಾಬ್ರಿಕ್ ನ ತಗೊಂಡು ಕಟಿಂಗ್ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಇಲ್ಲೂ ಕೂಡ ಈ ಕೊಲೆಗೆ ಕಟ್ ಮಾಡ್ಕೊಳ್ಬೇಕು. ಎಲ್ಲ ಸಮ ಮಾಡ್ಕೊಂಡು ಈ ಕೊಲೆಗೆ ಇಲ್ಲಿ ಕಟ್ ಮಾಡ್ಕೊಳ್ಳಿ. ನೋಡಿ ಈ ತರ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಎರಡು ಪಾರ್ಟ್ ನ ಈ ರೀತಿ ಹಾಕೊಳ್ಬೇಕು. ಫಸ್ಟ್ ನೀವು ಒಂದ್ ಪಾರ್ಟ್ ಸೀದಾ ಇರೋದು ಮೇಲೆ ಬರ್ಬೇಕು, ಉಲ್ಟಾ ಇರೋದು ಈ ರೀತಿ ಹೋಗ್ಬೇಕು, ಆ ತರ ಹಾಕೊಳ್ಬೇಕು. ನೆಕ್ಸ್ಟ್ ಇನ್ನೊಂದು ಪಾರ್ಟ್ ನು ಕೂಡ ಈ ತರ ಆಪೋಸಿಟ್ ಹಾಕೊಂಡು ಸೀದಾ ಇರೋದು ಮೇಲೆ ಇರಬೇಕು, ಉಲ್ಟಾ ಇರೋದು ಕೆಳಗಡೆ ಹೋಗ್ಬೇಕು, ಈ ರೀತಿ ಹಾಕೊಳ್ಬೇಕು. ಇಲ್ಲಿ ಕಟ್ ಮಾಡ್ಕೊಂಡಿರೋ ಶೇಪ್ ಕಾಣಿಸುತ್ತಲ್ಲ ಎರಡು ಆಪೋಸಿಟ್ ಇರ್ಬೇಕು, ಆ ರೀತಿ ಹಾಕೊಳ್ಬೇಕು. ನೀವು ಮಿಸ್ ಮಾಡ್ಕೊಂಡು ಆರ್ಮೋಲ್ ಸೈಡ್ ಹಾಗೆ ಡೀಪ್ ಉಲ್ಟಾ ಪಲ್ಟಾ ಹಾಕೊಳ್ಬಿಡ್ತೀರಾ. ಸೊ ಹಾಗಾಗಿ ಫಸ್ಟ್ ನೀವು ಚೆಕ್ ಮಾಡ್ಕೊಳ್ಬೇಕು. ಇಲ್ಲಿ ಕಟ್ ಮಾಡ್ಕೊಂಡಿರೋಂಥದ್ದು ಇರುತ್ತೆ, ಅದನ್ನ ನೋಡ್ಕೊಂಡು ಈ ರೀತಿ ಆಪೋಸಿಟ್ ನ ಹಾಕೊಳ್ಳಿ. ಅದಾದ್ಮೇಲೆ ಕಟ್ ಮಾಡ್ಕೊಂಡಿರೋಂಥ ಲೈನಿಂಗ್ ಪೀಸ್ ನ ತಗೊಂಡು ಈ ರೀತಿ ಓಪನ್ ಮಾಡ್ಕೊಂಡು ಈ ತರ ಹಾಕೊಳ್ಬೇಕು. ನೀವು ನೋಡಿ ಈ ತರ ಹಾಕೊಳ್ಬೇಕು. ಈ ತರ ಹಾಕೊಂಡಾಗ ನಿಮ್ಗೆ ಈ ಶೇಪ್ ತಕೊಂಡಿರ್ತೀವಲ್ಲ ಡೀಪ್ ಶೇಪ್ ಎರಡು ಕೂಡ ಆಪೋಸಿಟ್ ಇರ್ಬೇಕು, ಆ ರೀತಿ ಹಾಕೊಳ್ಬೇಕು. ಮಿಸ್ ಮಾಡ್ಕೊಂಡು ಈ ಆರ್ಮೋಲ್ ಸೈಡ್ ಈ ಕಡೆ ಮತ್ತೆ ಡೀಪ್ ಸೈಡ್ ಈ ಕಡೆ ಈ ತರ ಹಾಕೊಳಕ್ ಹೋಗ್ಬೇಡಿ. ಆಗ ನಿಮ್ಗೆ ಸ್ಟಿಚಿಂಗ್ ಆದ್ಮೇಲೆ ಕರೆಕ್ಟ್ ಆಗಿ ಬರಲ್ಲ. ಮೊದ್ಲೇ ನೀವು ಚೆಕ್ ಮಾಡ್ಕೊಂಡ್ರೆ ಈ ಡೀಪ್ ಶೇಪ್ ತಕೊಂಡಿರ್ತೀವಲ್ಲ ಎರಡು ಆಪೋಸಿಟ್ ಇರ್ಬೇಕು, ಈ ತರ ಹಾಕೊಳ್ಬೇಕು. ಎರಡು ಕೂಡ ಈ ತರ ಹಾಕೊಂಡಿದಾದ್ಮೇಲೆ ಒಂದು ಪಾರ್ಟ್ ನ ಎತ್ತಿಟ್ಕೊಂಡ್ಬಿಡೋಣ, ಒಂದು ಪಾರ್ಟ್ ಸ್ಟಿಚಿಂಗ್ ಮಾಡ್ಕೊಳ್ಳೋಣ. ಈಗ ಒಂದು ಪಾರ್ಟ್ ನ ಈ ರೀತಿ ನೀಟಾಗಿ ಹಾಕೊಳ್ಳಿ. ಮಧ್ಯಕ್ಕೆ ಹಾಕೊಂಡ್ಬಿಟ್ಟು ಒಂದು ಗುಂಪಿನ ಹಾಕೊಂಡ್ರೆ ನಿಮ್ಗೆ ಬಟ್ಟೆ ಆ ಕಡೆ ಈ ಕಡೆ ಸರ್ಗೋದಿಲ್ಲ. ಈ ರೀತಿ ಹಾಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಬೇಕು. ಗುಂಪಿನ ಹಾಕೊಂಡಿದಾದ್ಮೇಲೆ ಈ ಡೀಪ್ ನ ತಕೊಂಡಿರ್ತೀವಲ್ಲ ಈ ಸೈಡ್ ನೀವು 1/4 ಇಂಚಿಗೆ ಇಲ್ಲಿಂದ ಸ್ಟಿಚ್ ಮಾಡ್ಕೊಂತ ಬರ್ಬೇಕು. ಶೇಪ್ ಏನಿದೆ ಅದೇ ತರ ಸ್ಟಿಚಿಂಗ್ ಮಾಡ್ಕೊಳ್ಬೇಕು. ಈ ರೀತಿ ಬಟ್ಟೆನ ಹಾಕೊಂಡ್ಬಿಟ್ಟು ಇಲ್ಲಿಂದ 1/4 ಇಂಚಸ್ಗೆ ಏನ್ ಶೇಪ್ ಇದೆ ಅದೇ ರೀತಿ ಸ್ಟಿಚಿಂಗ್ ನ ಮಾಡ್ಕೊಂತ ಬರ್ಬೇಕು ನೀವು. ಈ ತರ ಸ್ಟಿಚಿಂಗ್ ಮಾಡ್ಕೊಂಡಿದಾದ್ಮೇಲೆ ಇನ್ನೊಂದು ಫ್ರಂಟ್ ಪಾರ್ಟ್ ನ ತಗೊಂಡು ಇದೇ ತರ ಸ್ಟಿಚಿಂಗ್ ಮಾಡ್ಕೊಳ್ಳೋಣ. ಇನ್ನೊಂದು ಫ್ರಂಟ್ ಪಾರ್ಟ್ ನ ತಗೊಂಡು ಈ ರೀತಿ ಹಾಕೊಂಡು ಗುಂಪಿನ ಹಾಕೊಳ್ಳಿ. ಹಾಕೊಂಡು ಈ ಶೇಪ್ ಏನಿರುತ್ತೆ ಅದೇ ರೀತಿ ಸ್ಟಿಚಿಂಗ್ ಮಾಡ್ತಾ ಬರ್ಬೇಕು. ನೀವು ಮೊದ್ಲೇನೆ ನಾನು ತೋರಿಸ್ದಂಗೆ ಕರೆಕ್ಟ್ ಆಗಿ ಬಟ್ಟೆ ಹಾಕೊಂಡ್ರೆ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಯಾವ್ದೇ ರೀತಿ ಉಲ್ಟಾ ಆಗಲ್ಲ. ಸೊ ಹಾಗಾಗಿ ಫಸ್ಟ್ ನೀವು ಬಟ್ಟೆ ಕರೆಕ್ಟ್ ಆಗಿ ಹಾಕೊಂಡ್ಬಿಟ್ರೆ ಆರಾಮಾಗಿ ಸ್ಟಿಚಿಂಗ್ ನ ಮಾಡ್ಕೊಳ್ಬಹುದು. ಈಗ ಇದನ್ನ ಹಿಂಗ್ ಟರ್ನ್ ಮಾಡ್ಕೊಂಡು ಇಲ್ಲಿಂದ ಸ್ಟಿಚಿಂಗ್ ಮಾಡ್ಕೊಳ್ಳೋಣ. ಈ ರೀತಿ ಹಾಕೊಂಡು ಶೇಪ್ ಏನಿದೆ ಅದೇ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳಿ. ನೋಡಿ ಎರಡು ಫ್ರಂಟ್ ಪಾರ್ಟಿಗೂ ಕೂಡ ಸ್ಟಿಚಿಂಗ್ ಮಾಡ್ಕೊಂಡಿದೀವಿ. ಈ ತರ ಎರಡು ಆಪೋಸಿಟ್ ಇದೆ, ಕರೆಕ್ಟ್ ಆಗಿ ರೌಂಡ್ ಶೇಪ್ ಅನ್ನೋದು ಇದೇ ರೀತಿ ಬರ್ಬೇಕು. ಈಗ ಇಲ್ಲಿ ಉಳಿದಿರುವಂತ ಎಕ್ಸ್ಟ್ರಾ ಕ್ಲಾತ್ ನ ಶೇಪ್ ಏನಿದೆ ಅದೇ ರೀತಿ ಕಟ್ ಮಾಡ್ಕೊಳ್ಬೇಕು. ಎರಡು ಸೈಡು ಅಷ್ಟೇನೆ. ಇದು ಕಟ್ ಮಾಡ್ಕೊಳ್ಬೇಕಾದ್ರೆ ನೀವು ಈ ಲೈನಿಂಗ್ ಗೆ ಸ್ಟಿಚಿಂಗ್ ಮಾಡ್ಕೊಂಡಿರ್ತೀವಲ್ಲ ಇದ್ರ ಪಕ್ಕನೆ ಕಟ್ ಮಾಡ್ಬೇಕು. ಲೈನಿಂಗ್ ಮೇಲೆ ಕಟ್ವಿಂಗ್ ಮಾಡ್ಕೊಳಕ್ ಹೋಗ್ಬಾರ್ದು. ಈ ರೀತಿ ಪಕ್ಕನೆ ಉಳಿದಿರುವಂತ ಬಟ್ಟೆನ ಕಟ್ ಮಾಡ್ಕೊಳ್ಬೇಕು. ನೋಡಿ ಈ ತರ. ಇನ್ನೊಂದು ಪಾರ್ಟ್ ಇದೇ ತರ ಕಟಿಂಗ್ ಮಾಡ್ಕೊಳ್ಳೋಣ. ಈಗ ಇಲ್ಲೂ ಅಷ್ಟೇ ಲೈನಿಂಗ್ ಪಕ್ಕದಲ್ಲೇನೆ ಕಟ್ ಮಾಡ್ಕೊಳ್ತಾ ಹೋಗ್ಬೇಕು. ಏನ್ ಶೇಪ್ ಇದೆ ಅದಕ್ಕೇನೆ ಈ ರೀತಿ ಎರಡು ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ನ್ಯಾಚ್ ಹೊಡ್ಕೊಳ್ಬೇಕು. ಸ್ಟಿಚಿಂಗ್ ಮೇಲೆ ನ್ಯಾಚ್ ಹೊಡ್ಕೊಳಕ್ ಹೋಗ್ಬಾರ್ದು. ಸ್ಟಿಚಿಂಗ್ ಪಕ್ಕದಲ್ಲೇ ಈ ತರ ನ್ಯಾಚ್ ನ ಹಾಕೊಳ್ಬೇಕು. ಸ್ಟಿಚಿಂಗ್ ಮೇಲೆ ಹಾಕೊಂಡ್ರೆ ಬಿಚ್ಚೋಗ್ಬಿಡುತ್ತೆ ನಿಮ್ಗೆ. ನೆಕ್ಸ್ಟ್ ನೋಡ್ಕೊಂಡು ನಿಧಾನಕ್ಕೆ ನ್ಯಾಚ್ ನ ಹಾಕೊಳ್ಳಿ. ಎರಡು ಸೈಡು ಕೂಡ ನ್ಯಾಚ್ ಹಾಕೊಳ್ಬೇಕು. ಯಾಕೆ ಹಾಕ್ಬೇಕು ಅಂತ ಅಂದ್ರೆ ಟರ್ನ್ ಮಾಡಿ ಸ್ಟಿಚಿಂಗ್ ಮಾಡಿದಾಗ ಕರೆಕ್ಟ್ ಆಗಿ ಕುತ್ಕೊಳ್ಳುತ್ತೆ. ಸೊ ಹಾಗಾಗಿ ಈ ತರ ನ್ಯಾಚ್ ನ ಹಾಕೊಳ್ಬೇಕು. ಈ ತರ ನ್ಯಾಚ್ ಹಾಕೊಂಡಿದಾದ್ಮೇಲೆ ಈ ಬಟ್ಟೆನ ಈ ರೀತಿ ಟರ್ನ್ ಮಾಡ್ಕೊಳ್ಬೇಕು. ಈ ರೀತಿ ಟರ್ನ್ ಮಾಡ್ಕೊಂಡು ನೀಟಾಗೆ ಒಳಗಡೆ ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ನೋಡಿ ಈ ತರ ಒಳಗಡೆಗೆ ಟರ್ನ್ ಮಾಡ್ಕೊಂಡು ಫೋಲ್ಡ್ ಮಾಡ್ಕೊಳ್ಬೇಕು. ಈ ತರ ಫೋಲ್ಡ್ ಮಾಡ್ಕೊಂಡಿದಾದ್ಮೇಲೆ ನೀಟಾಗಿ ಇಲ್ಲಿಂದ ಫ್ಲಾಟ್ ಆಗಿ ಈ ತರ ಎಳ್ಕೊಂಡು ಇಲ್ಲೇನೆ ಸ್ಟಿಚಿಂಗ್ ಮಾಡ್ಕೊಂತ ಬರ್ಬೇಕು ನೀವು. ಈಗ ಕಿನ್ನರಿ ಹಾಕೊಳ್ಳೋಣ. ಈಗ ಇಲ್ಲಿ ಕಿನ್ನರಿ ಹಾಕೊಳ್ಬೇಕು. ಕಿನ್ನರಿ ಹಾಕೊಳ್ಬೇಕಾದ್ರೆ ಇಲ್ಲಿ ಸ್ವಲ್ಪದಲ್ಲೇ ಎಡ್ಜ್ ಅಲ್ಲಿ ಸ್ಟಿಚಿಂಗ್ ಆಗ್ತಾ ಬರ್ಬೇಕು. ನೀವು ಆ ಕಡೆ ಈ ಕಡೆ ಹಾಕಿದ್ರೆ ಚೆನ್ನಾಗಿರಲ್ಲ. ಸೊ ಹಾಗಾಗಿ ನೀಟಾಗಿ ಇಲ್ಲಿಂದನೇ ಸ್ಟಿಚಿಂಗ್ ನ ಮಾಡ್ಕೊಂತ ಬನ್ನಿ ಕಿನ್ನರಿನ. ನೋಡಿ ಈ ತರ ಕಿನ್ನರಿ ಹಾಕೊಳ್ತಾ ಬರ್ಬೇಕು. ಕಿನ್ನರಿ ಹಾಕೊಳ್ಬೇಕಾದ್ರೆ ನೀಟಾಗಿ ಬಟ್ಟೆನ ನೋಡ್ಕೊಂಡು ಕರೆಕ್ಟ್ ಆಗಿ ಫೋಲ್ಡ್ ಆಗಿದೆಯಾ ಅಂತ ನೋಡ್ಕೊಂಡು ಕಿನ್ನರಿ ಹಾಕೊಳ್ಳಿ. ಇಲ್ಲಿ ನೋಡಿ ಈ ತರ ಆಗಿರುತ್ತಲ್ಲ, ಇದನ್ನ ನೀಟಾಗಿ
ಫ್ಲಾಟಾಗಿ ಎಳ್ಕೊಳ್ಬೇಕು. ಫ್ಲಾಟಾಗಿ ಎಳ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಬೇಕು. ಈ ರೀತಿ ಕಿನ್ನರಿ ಮಾಡ್ಕೊಂಡಿದ್ದಾದ್ಮೇಲೆ ಇನ್ನೊಂದು ಪಾರ್ಟ್ನ ತಗೊಂಡು ಈ ರೀತಿ ಮತ್ತೆ ಒಳಗಡೆಗೆ ಫೋಲ್ಡ್ ಮಾಡ್ಕೊಳ್ಬೇಕು. ಬಟ್ಟೆನ ನೋಡಿ ಈ ತರ ಫೋಲ್ಡ್ ಮಾಡ್ಕೊಂಡು ನೀಟಾಗೆ ಫ್ಲಾಟಾಗಿ ಎಳ್ಕೊಂಡು ಕಿನ್ನರಿ ಹಾಕೊಳ್ಬೇಕು. ಇಲ್ಲಿ ಬಟ್ಟೆನ ನೀಟಾಗಿ ಸರಿ ಮಾಡ್ಕೊಂಡು ಕಿನ್ನರಿ ಹಾಕೊಂತ ಬನ್ನಿ. ಫಾಸ್ಟ್ ಆಗಿ ಹಾಕೊಳಕ್ ಹೋದ್ರೆ ಡೌನಿಂಗ್ ಬಿದ್ಬಿಡುತ್ತೆ. ನಿಧಾನಕ್ಕೆ ಕಿನ್ನರಿ ಮಾಡ್ಕೊಳ್ಳಿ ನೀವು. ನೋಡಿ ಎರಡಕ್ಕೂ ಕೂಡ ನೀಟಾಗಿ ಕಿನ್ನರಿ ಮಾಡ್ಕೊಂಡಿದ್ದಾಯ್ತು. ಇದಾದ್ಮೇಲೆ ಹಿಂಗೆ ಟರ್ನ್ ಮಾಡ್ಕೊಂಡು ಇಲ್ಲಿಂದ ರೆಡಿ ಸ್ಟಿಚ್ ನ ಹಾಕೊಳ್ಬೇಕು. ಎರಡೂ ಪಾರ್ಟ್ಗೂ ಕೂಡ ನೀವು ರೆಡಿ ಸ್ಟಿಚ್ ನ ಹಾಕೊಳ್ಬೇಕು. ಈ ತರ ಓಪನ್ ಇದೆಯಲ್ಲ, ಇದಕ್ಕೋಸ್ಕರ ನೀವು ಇಲ್ಲಿಂದ ಏನ್ ಶೇಪ್ ಇದೆ ಅದೇ ರೀತಿ ಸ್ಟಿಚಿಂಗ್ ನ ಮಾಡ್ತಾ ಬರ್ಬೇಕು. ಈಗ ನಾನು ಇನ್ನೊಂದು ಪಾರ್ಟ್ ನ ತಗೊಂಡು ಇಲ್ಲಿಂದ ಸ್ಟಿಚಿಂಗ್ ಮಾಡ್ಕೊಂಡ್ ಬರ್ತೀನಿ. 1/4 ಇಂಚಿಗೆ ಸ್ಟಿಚಿಂಗ್ ನ ಮಾಡ್ಕೊಳ್ಬೇಕು ನೀವು. ನೋಡಿ ಈ ರೀತಿ ಮತ್ತೆ ಇಲ್ಲಿ ನಿಲ್ಸ್ಕೊಂಡು ಈ ಕಡೆ ಟರ್ನ್ ಮಾಡ್ಕೊಂಡು ಶೇಪ್ ಏನಿದೆ ಅದಕ್ಕೇನೆ ನೀವು ಸ್ಟಿಚಿಂಗ್ ನ ಮಾಡ್ಕೊಳ್ಳಿ. ಇಲ್ಲಿ ಸ್ವಲ್ಪ ನೀಟಾಗಿ ಬಟ್ಟೆನ ಫ್ಲಾಟ್ ಆಗಿ ಎಳ್ಕೊಂಡು ಸ್ಟಿಚಿಂಗ್ ನ ಮಾಡ್ಕೊಳ್ಳಿ. ಇಲ್ಲ ಮಧ್ಯ ಲೂಸ್ ಬಂದ್ಬಿಡುತ್ತೆ. ಸೊ ಹಾಗಾಗಿ ನೀಟಾಗಿ ಈ ತರ ಫ್ಲಾಟ್ ಆಗಿ ಎಳ್ಕೊಂಡು ಸ್ಟಿಚಿಂಗ್ ನ ಮಾಡ್ಕೊಳ್ಬೇಕು. ಈಗ ನೆಕ್ಸ್ಟ್ ಹಿಂಗ್ ಟರ್ನ್ ಮಾಡ್ಕೊಂಡು ಇಲ್ಲಿಂದ ಇನ್ನೊಂದು ಸ್ಟಿಚಿಂಗ್ ನ ಮಾಡ್ಕೊಳ್ಳೋಣ. ಈಗ ನೆಕ್ಸ್ಟ್ ಟರ್ನ್ ಮಾಡ್ಕೊಂಡು ಇಲ್ಲಿ ಏನ್ ಶೇಪ್ ಇದೆ ಅದೇ ರೀತಿ ಸ್ಟಿಚಿಂಗ್ ನ ಮಾಡ್ಕೊಳ್ಳೋಣ. ಇಲ್ಲಿ ನೀವು ನೀಟಾಗೆ ಎಳ್ಕೊಂಡು ಸ್ಟಿಚಿಂಗ್ ನ ಮಾಡ್ಕೊಳ್ಳಿ. ನಿಧಾನಕ್ಕೆ ಮಾಡ್ಕೊಂಡು ಅಷ್ಟು ನಿಮ್ಗೆ ಚೆನ್ನಾಗಿ ಬರುತ್ತೆ. ಫಾಸ್ಟ್ ಆಗಿ ಮಾಡ್ಕೊಳಕ್ ಹೋದ್ರೆ ಏರುಪೇರು ಬಂದ್ಬಿಡುತ್ತೆ ಸ್ಟಿಚಿಂಗ್ ಎಲ್ಲ. ಸೊ ಹಾಗಾಗಿ ನೀಟಾಗಿ ನಿಧಾನಕ್ಕೆ ಫ್ಲಾಟ್ ಆಗಿ ಎಳ್ಕೊಂಡು ಸ್ಟಿಚಿಂಗ್ ನ ಮಾಡ್ಕೊಳ್ಳಿ. ಇದು ರೆಡಿ ಸ್ಟಿಚ್ ಮುಗೀತು. ಈಗ ಇನ್ನೊಂದು ಪಾರ್ಟ್ ನ ತಗೊಂಡ್ಬಿಟ್ಟು ಓಪನ್ ಆಗಿರುತ್ತಲ್ಲ ಇದನ್ನ ನಾವು ರೌಂಡ್ ಆಗಿ ಸ್ಟಿಚಿಂಗ್ ಮಾಡ್ಕೊಂತ ಬರೋಣ. ಇದನ್ನ ಇಲ್ಲಿ ಫ್ಲಾಟ್ ಆಗಿ ಈ ತರ ಎಳ್ಕೊಂಡು ಸ್ಟಿಚಿಂಗ್ ನ ಮಾಡ್ಕೊಳ್ತೀನಿ. ಅದಾದ್ಮೇಲೆ ಹಿಂಗ್ ಟರ್ನ್ ಮಾಡ್ಕೊಂಡು ಮತ್ತೆ ಇಲ್ಲಿ ಶೇಪ್ ಏನಿದೆ ಅದೇ ರೀತಿ ಸ್ಟಿಚಿಂಗ್ ನ ಮಾಡ್ಕೊಳ್ಳೋಣ. ನಿಮ್ಗೆ ಅರ್ಥ ಆಗ್ಲಿ ಅಂತ ನಿಧಾನಕ್ಕೆ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಫಾಸ್ಟ್ ಆಗಿ ತೋರಿಸ್ತಾ ಇದ್ದೀರಾ, ನಿಧಾನಕ್ಕೆ ತೋರಿಸಿ ಅಂತ. ಸೊ ಹಾಗಾಗಿ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ. ನೋಡಿ ಇದಾದ್ಮೇಲೆ ಮತ್ತೆ ಹಿಂಗ್ ಟರ್ನ್ ಮಾಡ್ಕೊಂಡು ಇಲ್ಲಿಂದ ನೀಟಾಗಿ ಈ ತರ ಸ್ಟಿಚಿಂಗ್ ಮಾಡ್ಕೊಂತ ಬರ್ಬೇಕು. ಅದಾದ್ಮೇಲೆ ನೆಕ್ಸ್ಟ್ ಹಿಂಗ್ ಟರ್ನ್ ಮಾಡ್ಕೊಂಡು ಈ ಶೇಪ್ ಏನಿದೆ ಇದೇ ರೀತಿ ಸ್ಟಿಚಿಂಗ್ ನ ಮಾಡ್ಕೊಳ್ಬೇಕು. ಇಲ್ಲಿ ಸ್ಟಿಚಿಂಗ್ ಮಾಡ್ಕೊಳ್ಬೇಕಾದ್ರೆ ಮೊದಲೇ ಈ ತರ ಫ್ಲಾಟ್ ಆಗಿ ಎಳ್ಕೊಂಡ್ಬಿಡಿ, ಲೂಸ್ ಬಿಡಕ್ ಹೋಗ್ಬೇಡಿ. ಫ್ಲಾಟ್ ಆಗಿ ಎಳ್ಕೊಂಡ್ಬಿಟ್ಟು ಸ್ಟಿಚಿಂಗ್ ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಹಿಂಗ್ ಟರ್ನ್ ಮಾಡ್ಕೊಂಡು ಇಲ್ಲೂ ಅಷ್ಟೇ ನೀಟಾಗಿ ಈ ತರ ಫ್ಲಾಟ್ ಆಗಿ ಎಳ್ಕೊಂಡು ಸ್ಟಿಚಿಂಗ್ ನ ಮಾಡ್ಕೊಳ್ಳಿ. ನೋಡಿ ಈ ತರ ಎರಡು ಪಾರ್ಟ್ಗೂ ಕೂಡ ರೆಡಿ ಸ್ಟಿಚ್ ನ ಹಾಕೊಂಡಿದ್ದಾದ್ಮೇಲೆ ಎಕ್ಸ್ಟ್ರಾ ಕ್ಲಾತ್ ಉಳ್ದಿರುತ್ತಲ್ಲ ಇದನ್ನ ನಾವು ಕಟಿಂಗ್ ಮಾಡ್ಕೊಳ್ಬೇಕು. ಎರಡು ಪಾರ್ಟ್ ಅಲ್ಲೂ ಕೂಡ ಎಕ್ಸ್ಟ್ರಾ ಕ್ಲಾತ್ ಏನು ಉಳಿರುತ್ತೆ ಅದನ್ನ ಕಟಿಂಗ್ ಮಾಡ್ಕೊಳ್ಬೇಕು. ಈ ತರ ಎಕ್ಸ್ಟ್ರಾ ಇರೋದನ್ನ ಕಟಿಂಗ್ ಮಾಡ್ಕೊಳ್ಬೇಕು. ಲೈನಿಂಗ್ ಮೇಲೆ ಕಟ್ ಮಾಡಕ್ ಹೋಗ್ಬೇಡಿ, ಲೈನಿಂಗ್ ಪಕ್ಕದಲ್ಲೇ ಕಟ್ ಮಾಡ್ಬೇಕು. ನೀವು ನಿಧಾನಕ್ಕೆ ಕಟ್ ಮಾಡ್ಕೊಂಡ್ರೆ ನಿಮ್ಗೆ ನೀಟಾಗಿ ಬರುತ್ತೆ. ನೀವು ಫಾಸ್ಟ್ ಆಗಿ ಕಟ್ ಮಾಡಕ್ ಹೋಗ್ಬಿಟ್ಟು ಲೈನಿಂಗ್ ನ ಕಟ್ ಮಾಡಿದ್ರೆ ನೆಕ್ಸ್ಟ್ ಸ್ಟಿಚಿಂಗ್ ನ ಕರೆಕ್ಟ್ ಆಗಿ ಮಾಡಕ್ ಆಗಲ್ಲ. ಯಾಕಂದ್ರೆ ಲೈನಿಂಗ್ ಅಲ್ಲೇ ಮೊದಲು ನಾವು ಎಷ್ಟು ಬೇಕಷ್ಟು ಮೆಜರ್ಮೆಂಟ್ ನೆಲ್ಲ ತಗೊಂಡು ರೆಡಿ ಮಾಡ್ಕೊಂಡಿರ್ತೀವಲ್ಲ ಕಟಿಂಗ್ ಮಾಡ್ಕೊಂಡು. ಸೊ ಹಾಗಾಗಿ ನೀವು ಲೈನಿಂಗ್ ನ ಕಟ್ ಮಾಡ್ಕೊಂಡ್ರೆ ಸ್ಟಿಚಿಂಗ್ ಕರೆಕ್ಟ್ ಆಗಿ ಬರಲ್ಲ. ಈ ತರ ಶೇಪ್ ಏನಿರುತ್ತೆ ಅದೇ ರೀತಿ ನೀವು ಕಟಿಂಗ್ ನ ಮಾಡ್ಕೊಳ್ಬೇಕು. ನೋಡಿ ಈ ಪಾರ್ಟ್ ಕಟಿಂಗ್ ಆಯ್ತು. ಈಗ ನೆಕ್ಸ್ಟ್ ಪಾರ್ಟ್ ಕಟಿಂಗ್ ಮಾಡ್ಕೊಳ್ಳೋಣ. ಈಗ ನೆಕ್ಸ್ಟ್ ಪಾರ್ಟ್ ಅಲ್ಲೂ ಕೂಡ ಉಳಿದಿರುವಂತ ಬಟ್ಟೆನ ಕಟಿಂಗ್ ಮಾಡ್ಕೊಳ್ಳೋಣ. ಇದ್ರಲ್ಲೂ ಅಷ್ಟೇ ಲೈನಿಂಗ್ ಮೇಲೆ ಕಟಿಂಗ್ ಮಾಡ್ಕೊಳ್ಬೇಡಿ. ಶೇಪ್ ಏನಿರುತ್ತೆ ಅದೇ ರೀತಿ ನಿಧಾನಕ್ಕೆ ಲೈನಿಂಗ್ ಪಕ್ಕದಲ್ಲಿ ಕಟಿಂಗ್ ಮಾಡ್ಕೊಳ್ಬೇಕು. ನೀವು ಲೈನಿಂಗ್ ನ ಕಟ್ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ಏನಕ್ಕೂ ಬರಲ್ಲ ಸ್ಟಿಚಿಂಗ್ ಮಾಡೋದಕ್ಕೆ. ಲೈನಿಂಗ್ ಪಾರ್ಟ್ ಹೋಗ್ಬಿಟ್ರೆ ಮತ್ತೆ ಕಷ್ಟ ಆಗ್ಬಿಡುತ್ತೆ. ಸೊ ಹಾಗಾಗಿ ನೀವು ಲೈನಿಂಗ್ ಪಕ್ಕದಲ್ಲಿ ಕಟ್ ಮಾಡ್ಕೊಳ್ಳಿ. ನೋಡಿ ಎರಡು ಪಾರ್ಟ್ ಕೂಡ ಕಟಿಂಗ್ ಮಾಡ್ಕೊಂಡಿದ್ದಾಯ್ತು. ಈಗ ರೌಂಡ್ ಶೇಪ್ ಅನ್ನೋದು ಕರೆಕ್ಟ್ ಆಗಿ ಬಂದಿದೆ. ಎರಡು ಆಪೋಸಿಟ್ ಹಾಕೊಳ್ಬೇಕಾದ್ರೆ ನೀವು ನೀಟಾಗಿ ಹಾಕೊಂಡು ಸ್ಟಿಚ್ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ ಸ್ಟಿಚಿಂಗ್ ಬರುತ್ತೆ. ಈಗ ಟಕ್ಸ್ ನ ಯಾವ ರೀತಿ ಮಾರ್ಕಿಂಗ್ ಮಾಡಿ ಟಕ್ಸ್ ಹಿಡಿಯೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ.
ನಾನು ಟಕ್ಸ್ ಕಟಿಂಗ್ ಮಾಡ್ಬೇಕಾದ್ರೆ ಹೇಳಿದ್ದೆ, ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಯಾವ ರೀತಿ ಇಟ್ಕೊಳ್ಳೋದು ಅಂತ ಈಸಿಯಾಗಿ ತೋರಿಸ್ಕೊಡ್ತೀನಿ ಅಂತ. ಸೊ ಹಾಗಾಗಿ ಇವಾಗಲೇ ತೋರಿಸ್ಕೊಡ್ತಾ ಇದೀನಿ. ನೀವು ಕಟಿಂಗ್ ಮಾಡ್ಬೇಕಾದ್ರೆ ಮಾರ್ಕಿಂಗ್ ಮಾಡ್ಕೊಳ್ಬೇಕು ಅನ್ನೋ ಅವಶ್ಯಕತೆ ಏನಿರಲ್ಲ. ನೀವು ಈ ತರ ಸ್ಟಿಚಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ನೀವು ಈಸಿಯಾಗಿ ಟಕ್ಸ್ ನ ಇಟ್ಕೊಳ್ಬಹುದು. ಟಕ್ಸ್ ನ ಇಟ್ಕೊಳ್ಳೋದಕ್ಕೆ ಫಸ್ಟ್ ಫ್ರಂಟ್ ನ ಒಂದು ಪಾರ್ಟ್ ನ ತಗೊಂಡ್ಬಿಟ್ಟು ಈ ರೀತಿ ಫಸ್ಟ್ ಫೋಲ್ಡ್ ಮಾಡ್ಬೇಕು ನೀಟಾಗಿ. ಇಲ್ಲಿ ಎರಡು ಈಕ್ವಲ್ ಆಗಿರುತ್ತೆ ನೋಡಿ, ಎರಡು ಈ ತರ ಈಕ್ವಲ್ ಆಗಿ ಇಟ್ಕೊಂಡು ಫ್ಲಾಟ್ ಆಗಿ ಹಿಂಗೆ ಎಳ್ದು ಫೋಲ್ಡ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಹಿಂಗೆ ಟರ್ನ್ ಮಾಡ್ಬಿಟ್ಟು ಇಲ್ಲಿಂದ ಈ ಎರಡು ಪಾರ್ಟು ನಿಮ್ಗೆ ಈಕ್ವಲ್ ಆಗಿರ್ಬೇಕು, ಆ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಬೇಕು ನೋಡಿ. ಈ ತರ ಹಿಂಗ್ ಫೋಲ್ಡಿಂಗ್ ಮಾಡ್ಕೊಂಡಾಗ ಇಲ್ಲಿ ಮಧ್ಯ ಸಿಗುತ್ತಲ್ಲ, ನಿಮ್ಗೆ ಹಂಗ್ ಗೊತ್ತಾಗ್ಲಿಲ್ಲ ಮತ್ತೆ ಇನ್ನೊಂದ್ಸರಿ ಹಿಂಗೆ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಲೈನ್ ಕಾಣಿಸ್ಲಿಲ್ಲ ಅಂತಂದ್ರೆ ಈ ತರ ಫೋಲ್ಡಿಂಗ್ ಮಾಡ್ಕೊಂಡು ಇಲ್ಲಿ ಮಧ್ಯ ಏನ್ ಸಿಗುತ್ತೆ ಅಲ್ಲಿಗೆ ನೀವು ಈ ತರ ಪ್ಲಸ್ ನ ಹಾಕೊಳ್ಬೇಕು ನೋಡಿ. ಈ ತರ ಪ್ಲಸ್ ಹಾಕೊಂಡಿದಾದ್ಮೇಲೆ ಇನ್ನೂ ಒಂದು ಪಾರ್ಟ್ ನ ತಗೊಂಡು ಮತ್ತೆ ಎರಡು ಈಕ್ವಲ್ ಆಗಿರೋ ತರ ಈ ತರ ಮಡ್ಚ್ಕೊಳ್ಬೇಕು ನೋಡಿ. ಈ ತರ ಫ್ಲಾಟ್ ಹಿಂಗೆ ಎಳ್ಕೊಳ್ಳಿ. ಹಿಂಗೆ ಎಳ್ಕೊಂಡ್ರೆ ನಿಮ್ಗೆ ಲೈನ್ ಅನ್ನೋದು ಕಾಣಿಸುತ್ತೆ. ಈ ತರ ಎಳ್ಕೊಂಡು ಮಡ್ಚ್ಕೊಂಡು ಮತ್ತೆ ಎರಡನ್ನ ಈಕ್ವಲ್ ಆಗಿ ಇಲ್ಲಿ ಈ ತರ ಈಕ್ವಲ್ ಆಗಿ ಇಟ್ಕೊಂಡು ಇಲ್ಲಿಂದ ಮತ್ತೆ ಹಿಂಗೆ ಫ್ಲಾಟ್ ಆಗಿ ಹಿಂಗೆ ಎಳ್ದು ಫೋಲ್ಡ್ ಮಾಡ್ಕೊಳ್ಳಿ. ಆಗ ಇಲ್ಲಿ ಸಿಗುತ್ತೆ ನೋಡಿ ಮಧ್ಯ ಈ ತರ, ಇಲ್ಲಿಗೆ ಈ ತರ ಪ್ಲಸ್ ನ ಹಾಕೊಳ್ಬೇಕು. ನೀವು ಪ್ಲೈನ್ ಬ್ಲೌಸ್ ಸ್ಟಿಚಿಂಗು ಅಥವಾ ವಿತ್ ಲೈನಿಂಗ್ ಸ್ಟಿಚಿಂಗು ಯಾವುದೇ ಮಾಡ್ಬೇಕಂದ್ರೂ ಕೂಡ ಇದೇ ರೀತಿ ಮೆಥಡ್ ನ ಯೂಸ್ ಮಾಡ್ಕೊಂಡು ನೀವು ಟಕ್ಸ್ ನ ಇಟ್ಕೊಳ್ಳಿ. ನೆಕ್ಸ್ಟ್ ಒಂದು ಪಾರ್ಟ್ ನ ತಗೊಂಡು ಮೇನ್ ಡಾಟ್ ನ ಇಟ್ಕೊಳ್ಳೋದಕ್ಕೆ ಇಲ್ಲಿಂದ 2.5 ಇಂಚಸ್ಗೆ ಒಂದು ಇರುತ್ತೆ ಮಾರ್ಕಿಂಗ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಒಂದು ಲೈನ್ ಹಾಕೊಳ್ಳೋಣ. ಈ ತರ ಮಾರ್ಕಿಂಗ್ ಮಾಡ್ಕೊಂಡು ಈ ತರ ಮಾರ್ಕಿಂಗ್ ಮಾಡ್ಕೊಂಡು 1 ಇಂಚಕ್ಕೆ ಈ ಕಡೆ ಟಕ್ಸ್ ನ ಇಟ್ಕೊಳ್ಬೇಕಾಗುತ್ತೆ. ಈ ತರ ಟೇಪ್ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ, ಇಲ್ಲ ನಿಮ್ಗೆ ಕಣ್ಣು ಅಳ್ತಲೇ ಗೊತ್ತಾಗ್ಬಿಡುತ್ತೆ 1 ಇಂಚ್ ಎಲ್ಲಿಗೆ ಬರುತ್ತೆ ಅಂತ. ಸೊ ಅಲ್ಲಿಗೆ ನೀವು ಈ ರೀತಿ ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು ನೋಡಿ. ಇಲ್ಲಿ ಒಂದು ಮಾರ್ಕಿಂಗ್ ಮಾಡ್ಕೊಳ್ಬೇಕು. ಈ ತರ ಮಾರ್ಕಿಂಗ್ ಮಾಡ್ಕೊಂಡು ಲೈನ್ ಹಾಕೊಂತೀನಿ, ನಿಮ್ಗೆ ತೋರ್ಸೋದಕ್ಕೆ ಈಸಿ ಆಗುತ್ತೆ. ನೋಡಿ ಈ ತರ ಮೇನ್ ಟಕ್ಸ್ ನ ಇಟ್ಕೊಂಡಿದ್ದಾದ್ಮೇಲೆ ಈ ಕಡೆಯಿಂದ ಎರಡರ ಮಧ್ಯ ಕರೆಕ್ಟ್ ಆಗಿ ಈ ತರ ಇಟ್ಕೊಳ್ಳಿ. ಟೇಪ್ ನ ಈ ತರ ಇಟ್ಕೊಂಡು ಕರೆಕ್ಟ್ ಆಗಿ ಇಲ್ಲಿಗೆ ಅರ್ಧಕ್ಕೆ ಫೋಲ್ಡಿಂಗ್ ನ ಮಾಡ್ಕೊಳ್ಬೇಕು ನೀವು ನೋಡಿ. ಈ ತರ ಅರ್ಧಕ್ಕೆ ಫೋಲ್ಡ್ ಮಾಡ್ಕೊಂಡು ಇಲ್ಲೊಂದು ಮಾರ್ಕ್ ನ ಮಾಡ್ಕೊಳ್ಬೇಕು. ಈ ರೀತಿ ಮಾರ್ಕ್ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿಂದ 2.5 ಮತ್ತೆ ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು. ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡು ಈ ಕಡೆ ನೀವು ಕಾಲ್ ಇಂಚಸ್ಗೆ ಟಕ್ಸ್ ನ ಇಟ್ಕೊಳ್ಬೇಕಾಗುತ್ತೆ ನೋಡಿ. ಇಷ್ಟಿಷ್ಟು ಈ ತರ ಕಾಲ್ ಇಂಚಸ್ಗೆ ಟಕ್ಸ್ ನ ಇಟ್ಕೊಳ್ಳಿ. ಈಗ ಇಲ್ಲಿಂದ ಇನ್ನೊಂದು ಈ ತರ ಲೈನ್ ಹಾಕೊಳ್ಳೋಣ. ಇದಾದ್ಮೇಲೆ ನೀವು ಇಲ್ಲಿ ಪ್ಲಸ್ ಪಾಯಿಂಟ್ ಇರುತ್ತಲ್ಲ, ಇಲ್ಲಿಂದ ಈ ಕಡೆಗೆ 2.5 ಇಂಚಸ್ ಗ್ಯಾಪ್ ಬಿಟ್ಬಿಟ್ಟು ಈ ತರ ಇಟ್ಕೊಂಡು ಇಲ್ಲಿಗೆ ಒಂದು ಮಾರ್ಕ್ ನ ಮಾಡ್ಕೊಳ್ಬೇಕು ನೋಡಿ. ಈ ತರ 2.5 ಇಂಚಸ್ ಬಿಟ್ಬಿಟ್ಟು ನೆಕ್ಸ್ಟ್ ಈ ಕಡೆ ಒಂದು ಲೈನ್ ಹಾಕೊಳ್ಳಿ. ನೋಡಿ ಈ ತರ ಲೈನ್ ಹಾಕೊಂಡು ಇಲ್ಲೂ ಕೂಡ ನೀವು ಕಾಲ್ ಇಂಚಸ್ಗೆ ಟಕ್ಸ್ ನ ಇಟ್ಕೊಳ್ಬೇಕು. ಎಲ್ಲಾ ಟಕ್ಸ್ ಮಾರ್ಕಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಈ ಕಡೆ ಆರ್ಮೋಲ್ ಸೈಜ್ ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಮೇನ್ ಡಾಟ್ ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ 2.5 ಇಂಚಸ್ ಮಾರ್ಕ್ ಮಾಡ್ಕೊಂಡಿರ್ತಾರಲ್ಲ ಅಲ್ಲಿಂದ ಈ ತರ ಟೇಪ್ ನ ಹಿಡಿಬೇಕು ನೋಡಿ. ಈ ತರ ಇಟ್ಬಿಟ್ಟು 3 ಇಂಚಿಗೆ ಇನ್ನೊಂದು ಇಲ್ಲಿ ಮಾರ್ಕಿಂಗ್ ನ ಮಾಡ್ಕೊಳ್ತೀನಿ ನೋಡಿ. ಈ ತರ 3 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಇಲ್ಲಿ ಕಾಲ್ ಇಂಚಸ್ಗೆ ಟಕ್ಸ್ ನ ಹಿಡಿಬೇಕು. ಈಗ ನೋಡಿ ಇಲ್ಲಿ ಟಕ್ಸ್ ನ ಮಾರ್ಕಿಂಗ್ ಮಾಡ್ಕೊಳ್ಳೋಕೆ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ಯಾವ ಸೈಜ್ಗೆ ಎಷ್ಟು ಲೆಂತ್ ಟಕ್ಸ್ ನ ಇಟ್ಕೊಳ್ಬೇಕು ಅಂತ. ಆಲ್ಮೋಸ್ಟ್ 32 ರಿಂದ 34 ಇದೇ ರೀತಿ ಟಕ್ಸ್ ನ ಮಾರ್ಕಿಂಗ್ ಮಾಡ್ಕೊಳ್ಳಿ. 36 ರಿಂದ 38 40 ಇತ್ತು ಅಂತಂದ್ರೆ ಒಂದು 1/2 ಇಂಚಸ್ ಮೇಲೆ ನಿಮ್ಗೆ ಮೆಜರ್ಮೆಂಟ್ ಅನ್ನೋದು ಜಾಸ್ತಿ ಬರುತ್ತೆ ಅಷ್ಟೇ ನಿಮ್ಗೆ. ಇಲ್ಲಿ ನೋಡಿ, ಇಲ್ಲಿ ಇವಾಗ ಇಲ್ಲಿಂದ ಇಲ್ಲಿಗೆ ನಾವು 2.5 ಇಂಚಸ್ ಇಟ್ಕೊಂಡಿದೀವಲ್ವಾ, ಇಲ್ಲಿ 3 ಇಂಚಸ್ ನ ನೀವು ಮಾರ್ಕಿಂಗ್ ಮಾಡ್ಕೊಳ್ಬೇಕಾಗುತ್ತೆ. 36 ಮೇಲಿದ್ರೆ ಇಲ್ಲೂ ಅಷ್ಟೇ 2.5 ಇಂಚಸ್ ಮಾರ್ಕಿಂಗ್ ಮಾಡ್ಕೊಂಡಿದ್ದೀವಿ, 3 ಇಂಚಸ್ಗೆ ಮಾರ್ಕಿಂಗ್ ಮಾಡ್ಕೊಳ್ಳಿ. ಇಲ್ಲಿ 3 ಇಂಚಸ್ ಮಾಡ್ಕೊಂಡ್ರೆ ಇಲ್ಲಿ 3.5 ಇಂಚಸ್ಗೆ ಹಾಫ್ ಇಂಚಸ್ ಅಷ್ಟೇ ಡಿಸ್ಟೆನ್ಸ್ ಇರುತ್ತೆ. ಇಲ್ಲಿ 4 ಇಂಚ್ ಬಂದ್ರೆ ಒಬ್ರು ಜಾಸ್ತಿ ಸೈಜ್ ಇದ್ದಾಗ ನಿಮ್ಗೆ 36, 38, 40 ಇದ್ದಾಗ 4.5 ಇಂಚಸ್ 5 ಇಂಚಸ್ ಆ ರೀತಿ ಬರುತ್ತೆ. ಇಷ್ಟೇ ಟಕ್ಸ್ ಇಟ್ಟದಲ್ಲಿ ಸಿಂಪಲ್. ನೀವು ಸೈಜ್ ವೈಸ್ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ನಿಮ್ಗೆ. ಇವಾಗ 32, 34, 36 ಇದ್ದಾಗ 2.5, 3 ಇಂಚು ನೀವು ಮೇನ್ ಟಕ್ಸ್ ನ ಮಾರ್ಕಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ಮಿಕ್ಕಿದ್ದೆಲ್ಲ ಕೂಡ ಹಾಫ್ ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕಾಗುತ್ತೆ. ಅಂದ್ರೆ ಈ ಕಡೆ 4.5, ಈ ಕಡೆ 3.5, ಈ ಕಡೆ 3, ಈ ರೀತಿ 40 ಅಬವ್ ಬಂದ್ರೆ ನಿಮ್ಗೆ 5 ಇಂಚಸ್ಗೆ ಈ ಕಡೆ ಇರೋದು ಬರುತ್ತೆ ನಿಮ್ಗೆ. ಇಲ್ಲಿರೋದು 3.5 ಇಂಚಸ್ ಬರುತ್ತೆ, ಇಲ್ಲಿರೋದು 4 ಇಂಚಸ್ ಬರುತ್ತೆ, ಈ ಕಡೆ ಇರೋದು 3.5 ಇಂಚಸ್ ಬರುತ್ತೆ. ಇಷ್ಟೇ ನೋಡಿ ಟಕ್ಸ್ ಮಾರ್ಕಿಂಗ್ ಮಾಡ್ಕೊಳ್ಳೋದು. ಈಗ ಇನ್ನೊಂದು ಪಾರ್ಟ್ ಅಲ್ಲೂ ಕೂಡ ಇದೇ ರೀತಿ ಟಕ್ಸ್ ನ ಮಾರ್ಕಿಂಗ್ ಮಾಡ್ಕೊಳ್ಳಿ. ಇನ್ನೊಂದು ಫ್ರಂಟ್ ಪಾರ್ಟ್ ನ ತಗೊಂಡ್ಬಿಟ್ಟು ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡಿರ್ತೀವಲ್ಲ, ಇದನ್ನ ನೀವು ನೀಟಾಗಿ ಹಿಂಗ್ ಈಕ್ವಲ್ ಆಗಿ ಇಟ್ಕೊಂಡು ಇದೇ ತರ ಹಿಂಗ್ ಪ್ರೆಸ್ ಮಾಡಿದ್ರೆ ಮಾರ್ಕಿಂಗ್ ಮಾಡ್ಕೊಂಡಿರೋ ಅಂತದ್ದು ಅದಕ್ಕೂ ಕೂಡ ಆಗಿರುತ್ತೆ ಮಾರ್ಕಿಂಗ್ ಅನ್ನೋದು. ಸೊ ಆಗ ನಿಮ್ಗೆ ಟಕ್ಸ್ ಮಾರ್ಕಿಂಗ್ಗೆ ಈಸಿ ಆಗುತ್ತೆ ನೋಡಿ. ಈ ತರ ಈಗ ನೀವಿಲ್ಲಿ ಏನ್ ಮಾರ್ಕ್ ಬಂದಿದೆ ಅದೇ ರೀತಿ ಈ ರೀತಿ ಲೈನ್ ಹಾಕೊಂಡು ಟಕ್ಸ್ ನ ಇಟ್ಕೊಳ್ಬಹುದು.
ಇಲ್ಲಿ ಕಾಲ್ ಇಂಚಸ್ಗೆ, ಇದು ಅಷ್ಟೇ ಆರ್ಮೋಲ್ ಸೈಜು ಕಾಲ್ ಇಂಚಸ್ಗೆ, ಈ ಕಡೆ 2.5 ಇಂಚಸ್ ಮತ್ತೆ ಕಾಲ್ ಇಂಚಸ್. ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡು ಟಕ್ಸ್ ನ ಇಟ್ಕೊಳ್ಳೋದು ಈಸಿ. ಟಕ್ಸ್ ನ ಹಿಡಿಯೋದಕ್ಕೆ ಫಸ್ಟ್ ಒಂದು ಫ್ರಂಟ್ ಪಾರ್ಟ್ ನ ತಗೊಂಡು ಇಲ್ಲಿ ಮೇನ್ ಟಕ್ಸ್ ನ ಇಟ್ಕೊಂಡಿರ್ತೀವಲ್ಲ ಮಾರ್ಕಿಂಗ್ ಮಾಡ್ಕೊಂಡು ಅದನ್ನ ನೀವು ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು. ಈ ರೀತಿ ಫೋಲ್ಡ್ ಮಾಡ್ಕೊಂಡಾಗ ಈ ಎರಡು ಬಟ್ಟೆ ಕೂಡ ನಿಮ್ಗೆ ಈಕ್ವಲ್ ಆಗಿರ್ಬೇಕು. ಈ ರೀತಿ ಈಕ್ವಲ್ ಇಟ್ಕೊಂಡು ಟಕ್ಸ್ ನ ಇಟ್ಕೊಳ್ಬೇಕು. ಈ ರೀತಿ ನೀಟಾಗಿ ಈಕ್ವಲ್ ಆಗಿ ಇಟ್ಕೊಂಡು ಇಲ್ಲಿ 1 ಇಂಚಿಗೆ ಲೈನ್ ಹಾಕೊಂಡಿರ್ತೀರಲ್ಲ ಇಲ್ಲಿಗೆ ನೀವು ಟಕ್ಸ್ ನ ಇಟ್ಕೊಳ್ಬೇಕು. ಟಕ್ಸ್ ನ ಇಟ್ಕೊಳ್ಬೇಕಾದ್ರೆ ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂತ ಕ್ರಾಸಿಂಗ್ ಬರಬೇಕು. ಆ ರೀತಿ ಟಕ್ಸ್ ನ ಇಟ್ಕೊಳ್ಬೇಕು. ಈಗ ನೋಡಿ ಮೇನ್ ಟಕ್ಸ್ ಇಟ್ಕೊಂಡಿದ್ದಾಯ್ತು. ಈಗ ಈ ಕಡೆ ಸೈಡ್ ನಾವು ಈ ರೀತಿ ಲೈನ್ ಹಾಕೊಂಡಿರ್ತೀವಲ್ಲ ಇಲ್ಲಿಗೆ ಈಕ್ವಲ್ ಆಗಿ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ಫೋಲ್ಡಿಂಗ್ ಮಾಡ್ಕೊಂಡಾಗ ಎರಡು ಬಟ್ಟೆ ಕೂಡ ಮತ್ತೆ ಈಕ್ವಲ್ ಆಗಿರ್ಬೇಕು. ಆ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ಫೋಲ್ಡಿಂಗ್ ಮಾಡ್ಕೊಂಡು ಇಲ್ಲಿ 1/4 ಇಂಚಿಗೆ ಮಾರ್ಕಿಂಗ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಗೆ ನೀವು ಸ್ಟಿಚಿಂಗ್ ನ ಮಾಡ್ಕೊಳ್ಬೇಕು. ನಿಮ್ ಕಣ್ಣಳ್ತಲ್ಲಿ ಗೊತ್ತಾಗುತ್ತೆ 1/4 ಇಂಚ್ ಎಷ್ಟು ಬರುತ್ತೆ ಅಂತ. ಅಲ್ಲಿಗೆ ನೀವು ಸ್ಟಿಚಿಂಗ್ ಮಾಡ್ಕೊಳ್ಳಿ. ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂತ ಕ್ರಾಸಿಂಗ್ ಅಲ್ಲೇ ಬರಬೇಕು ಟಕ್ಸ್ ಅನ್ನೋದು. ಆ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಆರ್ಮೋಲ್ ಸೈಡ್ ಕೂಡ ನೀಟಾಗಿ ಈ ತರ ಬಟ್ಟೆನ ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ಈ ತರ ಬಟ್ಟೆ ಫೋಲ್ಡಿಂಗ್ ಮಾಡ್ಕೊಂಡು ಇಲ್ಲೂ ಕೂಡ ನಿಮ್ಗೆ ಈಕ್ವಲ್ ಆಗಿರ್ಬೇಕು ಬಟ್ಟೆ. ಆ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ಈ ರೀತಿ ಮತ್ತೆ ನೀವು ಇಲ್ಲಿ 1/4 ಇಂಚ್ ಮಾರ್ಕಿಂಗ್ ಮಾಡ್ಕೊಂಡಿರ್ತೀರಲ್ಲ ಅಲ್ಲಿಗೆ ನೀವು ಟಕ್ಸ್ ನ ಇಟ್ಕೊಳ್ಬೇಕು. ಈಗ ನೆಕ್ಸ್ಟ್ ಈ ಕಡೆದು ಕೂಡ ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ಫೋಲ್ಡಿಂಗ್ ಮಾಡ್ಕೋಬೇಕಾದ್ರೆ ಬಟ್ಟೆ ಈಕ್ವಲ್ ಆಗಿರ್ಬೇಕು. ಆ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಈ ಕಡೆನೂ ಕೂಡ 1/4 ಇಂಚಸ್ಗೆ ಟಕ್ಸ್ ನ ಇಟ್ಕೊಳ್ಬೇಕು. ನೀವು ಟಕ್ಸ್ ಇಟ್ಕೊಳ್ಬೇಕಾದ್ರೆ ಡಬ್ ಮಾಡಿ ಆ ಕಡೆ ಈ ಕಡೆ, ಇಲ್ಲಾಂದ್ರೆ ಬಿಚ್ಚೋಗ್ಬಿಟ್ಟಿರುತ್ತೆ. ನೋಡಿ ಟಕ್ಸ್ ನ ಇಟ್ಕೊಂಡಿದೀನಿ. ಟಕ್ಸ್ ಇಟ್ಕೊಂಡಾದ್ಮೇಲೆ ಈ ತರ ಕಪ್ಸು ಬರುತ್ತೆ ನಿಮಗೆ. ಇದೇ ರೀತಿ ಟಕ್ಸ್ ನ ಇಟ್ಕೊಳ್ಳಿ. ಇನ್ನೊಂದು ಪಾರ್ಟ್ ಅಲ್ಲೂ ಕೂಡ ಟಕ್ಸ್ ನ ಇಟ್ಕೊಳ್ಳೋಣ. ಇನ್ನೊಂದು ಪಾರ್ಟ್ ಟಕ್ಸ್ ನ ಇಟ್ಕೊಳ್ಳೋದಕ್ಕೆ ಇಲ್ಲಿ ಮೇನ್ ಟಕ್ಸ್ ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು. ಫೋಲ್ಡ್ ಮಾಡ್ಕೊಂಡು ಬಟ್ಟೆ ಈಕ್ವಲ್ ಆಗಿರ್ಲಿ, ಅವಾಗ್ಲೇ ಹೇಳ್ದಂಗೆ ಈಕ್ವಲ್ ಆಗಿದ್ಬಿಟ್ಟು 1 ಇಂಚಿಗೆ ಸ್ಟಿಚಿಂಗ್ ನ ಮಾಡ್ಕೊಳ್ಬೇಕು. ಸ್ಟಿಚಿಂಗ್ ಮಾಡಬೇಕಾದ್ರೆ ಟಕ್ಸ್ ಈ ತರ ಕ್ರಾಸಿಂಗ್ ಅಲ್ಲೇ ಬಂದು ಸ್ಟಿಚಿಂಗ್ ನ ಮಾಡ್ಕೊಳ್ಳಿ. ಮೇನ್ ಟಕ್ಸ್ ಇಟ್ಕೊಂಡಿದ್ದಾದ್ಮೇಲೆ ಈ ಕಡೆದು ಕೂಡ ಫೋಲ್ಡಿಂಗ್ ಮಾಡ್ಕೊಳ್ಳೋಣ. ಎಲ್ಲಾ ಕಡೆ ಕೂಡ ನೀವು ಸಮವಾಗಿ ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ಆ ರೀತಿ ಫೋಲ್ಡಿಂಗ್ ಮಾಡ್ಕೊಂಡು ಇಟ್ಕೊಳ್ಬೇಕು. ಇಲ್ಲಿ ಕೂಡ 1/4 ಇಂಚಸ್ಗೆ ಸ್ಟಿಚಿಂಗ್ ನ ಮಾಡ್ಕೊಳ್ಳೋಣ. ಈ ರೀತಿ ಕ್ರಾಸಿಂಗ್ ಅಲ್ಲೇ ಬರಬೇಕು. ಆರ್ಮೋಲ್ ಸೈಡ್ ಕೂಡ ಈಕ್ವಲ್ ಆಗಿ ಫೋಲ್ಡಿಂಗ್ ನ ಮಾಡ್ಕೊಳ್ಳಿ. ಫೋಲ್ಡಿಂಗ್ ಮಾಡ್ಕೊಂಡು 1/4 ಇಂಚಿಗೆ ಸ್ಟಿಚಿಂಗ್ ನ ಮಾಡ್ಕೊಳ್ಳಿ. ಈ ಕಡೆ ಸೈಡ್ ಕೂಡ ನೀಟಾಗಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಎಲ್ಲಾ ಕಡೆ ಕೂಡ ಸಮವಾಗಿರ್ಬೇಕು. ನಾನು ಎಲ್ಲಾ ಕಡೆ ಕೂಡ ಸಮವಾಗಿರ್ಲಿ ಅಂತ ತೋರಿಸ್ಕೊಟ್ಟಿದ್ದೀನಿ. ಅದೇ ರೀತಿ ನೀವು ಇಟ್ಕೊಳ್ಬೇಕು. ನೋಡಿ ಇದು ಕೂಡ ಟಕ್ಸ್ ನ ಇಟ್ಕೊಂಡಿದ್ದಾಯ್ತು. ಇದು ಕೂಡ ಕಪ್ಸ್ ಅನ್ನೋದು ಈ ರೀತಿ ಬರುತ್ತೆ ನಿಮ್ಗೆ. ಎರಡು ಫ್ರಂಟ್ ಸೈಡ್ ಟಕ್ಸ್ ನ ಇಟ್ಕೊಂಡಿದ್ದಾಯ್ತು. ಈಗ ಇದಕ್ಕೆ ಕ್ರಾಸ್ ಪಟ್ಟಿನ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ನೋಡಿ ಕ್ರಾಸ್ ಪಟ್ಟಿನ ನೀವು ಫಸ್ಟ್ ಕಟಿಂಗ್ ಅಲ್ಲಿ ಈ ರೀತಿ ಒಂದು ತೋರಿಸಿರ್ತೀನಿ ನಾನು 2 ಪೀಸ್ ಇರೋ ತರ. ನೆಕ್ಸ್ಟ್ ನೀವು ಬಟ್ಟೆ ಉಳಿದಿರೋದ್ರಾಗೆ ಈ ತರ 2 ಪೀಸ್ ನ ಕಟಿಂಗ್ ಮಾಡ್ಕೊಳ್ಬೇಕು. ಟೋಟಲ್ 4 ಪೀಸ್ ಬೇಕು ನಿಮ್ಗೆ. ಲೈನಿಂಗ್ ಪೀಸ್ ಅಲ್ಲಿ ಮೇನ್ ಫ್ಯಾಬ್ರಿಕ್ ಅಲ್ಲಿ ಈ ತರ 2 ಪೀಸ್ ಕಟಿಂಗ್ ಮಾಡ್ಕೊಂಡಿರ್ತೀವಿ. ಆ 2 ಪೀಸ್ ಕೂಡ ನೀವು ಈ ರೀತಿ ಹಾಕೊಳ್ಬೇಕು. ನೋಡಿ ಈ ರೀತಿ ಸೀದಾ ಇರೋದು ಮೇಲೆ ಇರಬೇಕು, ಉಲ್ಟಾ ಇರೋದು ಕೆಳಗಡೆ ಹೋಗ್ಬೇಕು. ಈ ರೀತಿ 2 ಪೀಸ್ ನ ಈ ರೀತಿ ಹಾಕೊಂಡಿದ್ದಾದ್ಮೇಲೆ 2 ಕ್ರಾಸ್ ಪೀಸ್ ನ ತಗೊಂಡ್ಬಿಟ್ಟು ಫಸ್ಟ್ ಒಂದು ಕ್ರಾಸ್ ಪೀಸ್ ನ ತಗೊಂಡು ಈ ರೀತಿ ಇಟ್ಕೊಳ್ಬೇಕು. ನೀವು ಕರೆಕ್ಟ್ ಆಗಿ ಈ ರೀತಿ ಇಟ್ಕೊಂಡು ಇನ್ನೊಂದು ಕ್ರಾಸ್ ಪೀಸ್ ನ ತಗೊಂಡು ಈ ತರ ಇಟ್ಕೊಂಡು ಇಲ್ಲಿಗೆ ಈಕ್ವಲ್ ಆಗಿ ಹಾಕೊಳ್ಬೇಕು. ನೀವು 2 ಸೈಡು ಕೂಡ ಈ ರೀತಿ ಈಕ್ವಲ್ ಆಗಿ ಹಾಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಈಕ್ವಲ್ ಆಗಿ ಹಾಕೊಂಡು ಒಂದು ಗುಂಪಿನ ಹಾಕೊಳ್ಳಿ. ಆಗ ನಿಮ್ಗೆ ಆ ಕಡೆ ಈ ಕಡೆ ಸರ್ಗೋದಿಲ್ಲ, ಕರೆಕ್ಟ್ ಆಗಿ ಇರುತ್ತೆ. ಈ ರೀತಿ ಹಾಕೊಂಡಿದ್ದಾದ್ಮೇಲೆ ಇನ್ನೊಂದು ಮೇನ್ ಫ್ಯಾಬ್ರಿಕ್ ನ ತಗೊಂಡು ಈ ರೀತಿ ಹಾಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಕ್ರಾಸ್ ಪೀಸ್ ನು ಕೂಡ ಇದೇ ರೀತಿ ಹಾಕೊಳ್ಬೇಕಾಗುತ್ತೆ ನೀವು. ನೋಡಿ ನೆಕ್ಸ್ಟ್ ಇನ್ನೊಂದು ಕ್ರಾಸ್ ಪೀಸ್ ನು ಕೂಡ ಈ ರೀತಿ ಎತ್ಕೊಂಡು ಈ ರೀತಿ ನೀಟಾಗಿ ಹಾಕೊಳ್ಬೇಕು. ಮೇನ್ ಫ್ಯಾಬ್ರಿಕ್ ಮಧ್ಯ ಬರಬೇಕು, 2 ಕ್ರಾಸ್ ಪೀಸ್ ಮೇಲೆ ಕೆಳಗೆ ಇರಬೇಕು. ಆ ರೀತಿ ಕ್ರಾಸ್ ಪೀಸ್ ನ ಹಾಕೊಳ್ಬೇಕು. ನೋಡಿ ಕ್ರಾಸ್ ಪೀಸ್ ನ ಮೇಲೆ ಕೆಳಗಡೆ ನೀಟಾಗಿ ಸಮವಾಗಿ ಹಾಕೊಳ್ಬೇಕು. 2 ಪೀಸ್ ನ ಅದೇ ರೀತಿ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡ್ಕೊಳ್ಬೇಕಾದ್ರೆ ನೀವು ಕ್ರಾಸ್ ಪೀಸ್ ಹಾಕೋದಕ್ಕಿಂತ ಮುಂಚೆ ಈ ಶೇಪ್ ಅನ್ನೋದು ಇರುತ್ತಲ್ಲ, ಈ ಕರ್ವ್ ಶೇಪ್ ತಕ್ಕೊಂಡಿರ್ತೀವಲ್ಲ ಕ್ರಾಸ್ ಪೀಸ್ಗೆ ಈ ರೀತಿ ಆಪೋಸಿಟ್ ಕಾಣಿಸ್ಬೇಕು. ಆ ರೀತಿ ಹಾಕೊಳ್ಬೇಕು ನೀವು. ಇದು ಈ ಕಡೆ ಇರೋದು ಮತ್ತೆ ಇದು ಈ ಕಡೆ ಇರೋದು ಆ ರೀತಿ ಆಗ್ಬಿಟ್ರೆ ನಿಮ್ಗೆ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಕರೆಕ್ಟ್ ಆಗಿ ಬರಲ್ಲ, ಕನ್ಫ್ಯೂಷನ್ ಆಗ್ಬಿಡುತ್ತೆ. ಕಡೆ ಇರೋದು ಈ ಕಡೆಗೆ ಬರುತ್ತೆ, ಈ ಕಡೆ ಇರೋದು ಆ ಕಡೆಗೆ ಬಂದ್ಬಿಡುತ್ತೆ. ಆ ರೀತಿ ಆಗ್ಬಿಡುತ್ತೆ. ಸೊ ಹಾಗಾಗಿ ಈ ಶೇಪ್ ಅನ್ನೋದು ಏನಿರುತ್ತೆ 2 ಮೂಲೆ ಕೂಡ ಈ ರೀತಿ ಆಪೋಸಿಟ್ ಇರ್ಬೇಕು. ಆ ರೀತಿ ಹಾಕೊಳ್ಬೇಕು. ಈಗ ಇಲ್ಲಿ ಸ್ಟಿಚಿಂಗ್ಗೆ 1/4 ಇಂಚಷ್ಟು ಸ್ಟಿಚಿಂಗ್ ಮಾಡ್ಕೊಳ್ಳೋಣ. ಈ ರೀತಿ ಇಟ್ಕೊಂಡು
ನೆಕ್ಸ್ಟ್ ಸ್ಟಿಚಿಂಗ್ ಮಾಡ್ಕೊಳ್ಬೇಕಾದ್ರೆ ಈ ಕ್ರಾಸ್ ಇರುತ್ತಲ್ಲ, ಈ ಕ್ರಾಸ್ ಶೇಪ್ಗೆ ಇನ್ನೊಂದು ಶೇಪು ಆಪೋಸಿಟ್ ಇರೋ ತರನೇ ಈ ರೀತಿ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಳಿ. ನೋಡಿ, ಎರಡು ಅಪೋಸಿಟ್ ಇದೆ ಶೇಪ್ ಅನ್ನೋದು, ಅದೇ ರೀತಿ ಸ್ಟಿಚಿಂಗ್ ನ ಮಾಡ್ಕೊಳ್ಳಿ. ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಉಳ್ದಿರೋಂತ ಕ್ಲಾತ್ ನ ಕಟ್ ಮಾಡ್ಕೊಳ್ಳೋಣ. ಲೈನಿಂಗ್ ಪಕ್ಕದಲ್ಲೇ ಕಟ್ ಮಾಡ್ಕೊಳ್ಳಿ, ಯಾವಾಗ ಕಟ್ ಮಾಡ್ಬೇಕಂದ್ರೂ ಕೂಡ. ಉಳ್ದಿರೋಂತ ಕ್ಲಾತ್ ನ ಕಟ್ ಮಾಡ್ಕೊಂಡ್ಬಿಟ್ಟು ನೋಡಿ ಏನ್ ಶೇಪ್ ಇದೆ ಅದೇ ರೀತಿ ಕಟಿಂಗ್ ನ ಮಾಡ್ಕೊಳ್ಬೇಕು. ಇವಾಗ ಇಲ್ಲಿ ಶೇಪ್ ತೆಗ್ದಿದೀವಲ್ಲ, ಇದೇ ರೀತಿ ಕಟಿಂಗ್ ನ ಮಾಡ್ಕೊಳ್ಳಿ. ಇದು ಕಟಿಂಗ್ ಆಯ್ತು. ಈಗ ನೆಕ್ಸ್ಟ್ ಇಲ್ಲಿ ಉಳಿದಿರುವಂತ ಕ್ಲಾತ್ ನ ಕಟಿಂಗ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ಶೇಪ್ ಏನಿದೆ ಅದೇ ರೀತಿ ಲೈನಿಂಗ್ ಪಕ್ಕದಲ್ಲೇ ಕಟ್ ಮಾಡ್ಕೊಂತ ಹೋಗ್ಬೇಕು. ಲೈನಿಂಗ್ ನ ಕಟ್ ಮಾಡಬೇಡಿ. ನೋಡಿ, ಎರಡು ಕ್ರಾಸ್ ಪೀಸ್ ನ ಸ್ಟಿಚಿಂಗ್ ಮಾಡ್ಕೊಂಡು ಕಟ್ ಮಾಡ್ಕೊಂಡಿದ್ದಾಯ್ತು. ಈಗ ನೆಕ್ಸ್ಟ್ ನೀವು ಇದನ್ನ ಹಿಂಗೆ ಟರ್ನ್ ಮಾಡ್ಕೊಳ್ಬೇಕು. ಟರ್ನ್ ಮಾಡ್ಕೊಂಡು ಈ ಕಚ್ಚಾ ಅನ್ನೋದಿರುತ್ತಲ್ಲ, ಇದು ಲೈನಿಂಗ್ ಪೀಸ್ ಕಡೆ ಹೋಗ್ಬೇಕು. ನೋಡಿ, ಈ ರೀತಿ ಲೈನಿಂಗ್ ಪೀಸ್ ಕಡೆ ಹೋಗೋ ತರ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಬೇಕು. ಸ್ಟಿಚಿಂಗ್ ಮಾಡ್ಕೊಳ್ಳೋದಕ್ಕೆ ನೀವು ಈ ತರ ಟೆನ್ಷನ್ ನ ಇಲ್ಲಿ ಸ್ಟಿಚಿಂಗ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಪಕ್ಕದಲ್ಲೇ ಕೂರಿಸ್ಕೊಳ್ಬೇಕು. ಆ ರೀತಿ ಕೂರಿಸ್ಕೊಂಡು ಸ್ಟಿಚಿಂಗ್ ನ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಇಲ್ಲಿ ನಿಮ್ಗೆ ಕಚ್ಚಾ ಕಾಣಿಸ್ತಾ ಇರುತ್ತೆ ನೋಡಿ, ಆ ಕಚ್ಚಾ ಮೇಲೇನೆ ಈ ರೀತಿ ಸ್ಟಿಚಿಂಗ್ ನ ಮಾಡ್ಕೊಂತ ಹೋಗಿ. ಅದಾದ್ಮೇಲೆ ಇದನ್ನು ಕೂಡ ಈ ರೀತಿ ಓಪನ್ ಮಾಡ್ಕೊಂಡು ಕಚ್ಚಾ ಅನ್ನೋದು ಲೈನಿಂಗ್ ಪೀಸ್ ಕಡೆ ಹೋಗ್ಬೇಕು. ಆ ರೀತಿ ಇಟ್ಕೊಂಡು ಸ್ಟಿಚಿಂಗ್ ನ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಈ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಬೇಕಾದ್ರೆ ಈ ಕ್ರಾಸ್ ಶೇಪ್ ಏನಿರುತ್ತೆ ಪ್ರತಿ ಸಲ ಹೇಳ್ದಂಗೆ ಅದೆರಡು ಅಪೋಸಿಟ್ ಇರಬೇಕು. ಆ ರೀತಿ ಸ್ಟಿಚಿಂಗ್ ನ ಮಾಡ್ಕೊಳ್ಬೇಕು. ನೀವು ಟೆನ್ಷನ್ ನ ಹಿಂಗ್ ಕೂರಿಸ್ಕೊಂಡ್ಬಿಟ್ಟು ಈ ರೀತಿ ಸ್ಟಿಚಿಂಗ್ ನ ಮಾಡ್ಕೊಂತ ಹೋಗಿ ಫ್ಲಾಟ್ ಆಗಿ ಎಳ್ಕೊಂಡು. ನೋಡಿ, ಇದೇ ರೀತಿ ಸ್ಟಿಚಿಂಗ್ ಮಾಡ್ಕೊಂಡು ಈ ತರ ಇಟ್ಕೊಳ್ಳಿ. ಈ ತರ ಇಟ್ಕೊಂಡಿದ್ದಾದ್ಮೇಲೆ ಒಂದು ಪ್ರಿಂಟ್ ಪಾರ್ಟ್ ನ ತಗೊಂಡು ಈ ರೀತಿ ಹಾಕೊಳ್ಳಿ. ಈ ಶೇಪ್ ಇರುತ್ತಲ್ಲ ಈ ರೀತಿ ಹಾಕೊಳ್ಬೇಕು ಕರೆಕ್ಟ್ ಆಗಿ. ನೆಕ್ಸ್ಟ್ ಇನ್ನೊಂದು ಪ್ರಿಂಟ್ ಪಾರ್ಟ್ ನ ತಗೊಂಡು ಈ ರೀತಿ ಹಾಕೊಳ್ಳಿ. ನೋಡಿ, ಎರಡು ಕರ್ವ್ ಶೇಪ್ ಅನ್ನೋದು ಕರೆಕ್ಟ್ ಆಗಿ ಕುತ್ಕೊಂಡಿದೆ. ಈ ರೀತಿ ಹಾಕೊಳ್ಬೇಕು. ಅದಾದ್ಮೇಲೆ ಈ ತರ ಒಂದು ಟರ್ನ್ ಮಾಡ್ಬಿಟ್ಟು ಇದನ್ನ ಸ್ಟಿಚಿಂಗ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇದನ್ನ ಟರ್ನ್ ಮಾಡ್ಕೊಂಡು ಇದನ್ನ ಸ್ಟಿಚಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ಫಸ್ಟ್ ಒಂದು ಪಾರ್ಟ್ ನ ಸ್ಟಿಚಿಂಗ್ ಮಾಡ್ಕೊಳ್ಳೋಣ. ಇದನ್ನ ಸ್ಟಿಚಿಂಗ್ ಮಾಡ್ಕೊಳ್ಳೋದಕ್ಕೆ ಹಿಂಗ್ ಟರ್ನ್ ಮಾಡ್ಕೊಂಡಿರ್ತೀವಲ್ಲ, ಟರ್ನ್ ಮಾಡ್ಕೊಂಡಿರೋ ಹತ್ರ ಇಲ್ಲಿ ಇದು ಮತ್ತೆ ಇದು ಈ ತರ ಇಟ್ಕೊಂಡು ಒಂದ್ 1/4 ಇಂಚ್, ಒಂದ್ ಅರ್ಧ ಇಂಚಿಗೆ ಈ ತರ ಡಿಸ್ಟೆನ್ಸ್ ನ ಬಿಡ್ಬೇಕು. ನೀವು ಈ ತರ ಇಟ್ಕೊಂಡು ನೋಡಿ, ಹಿಂಗೆ ಡಿಸ್ಟೆನ್ಸ್ ನ ಬಿಟ್ಕೊಂಡು ಎರಡು ಈಕ್ವಲ್ ಆಗಿ ಇಟ್ಕೊಂತ ಏನ್ ಶೇಪ್ ಇರುತ್ತೆ ಅದೇ ರೀತಿ ಸ್ಟಿಚಿಂಗ್ ನ ಮಾಡ್ಕೊಂತ ಬರ್ಬೇಕು. ನೋಡಿ, ಈ ತರ ನೀಟಾಗಿ ಇಟ್ಕೊಂಡು ಈಕ್ವಲ್ ಆಗಿ ಸ್ಟಿಚಿಂಗ್ ನ ಮಾಡ್ಕೊಂತ ಬನ್ನಿ, ಅರ್ಧ ಇಂಚಿಗೆ ಇಲ್ಲ 1/4 ಇಂಚಿಗೆ. ಅದಾದ್ಮೇಲೆ ಇಲ್ಲಿ ಟಕ್ಸ್ ಇಡ್ತೀವಲ್ಲ, ಆ ಕಚ್ಚಾ ಇರುತ್ತಲ್ಲ ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು. ಈ ರೀತಿ ಫೋಲ್ಡ್ ಮಾಡ್ಕೊಂಡು ಫ್ಲಾಟ್ ಆಗಿ ಈ ತರ ಎಳ್ಕೊಂಡು ಮತ್ತೆ ಇದನ್ನ ಈಕ್ವಲ್ ಆಗಿ ಜೋಡಿಸ್ಕೊಳ್ಳಿ. ಜೋಡಿಸ್ಕೊಂಡ್ಬಿಟ್ಟು ಏನ್ ಶೇಪ್ ಇದೆ ಅದೇ ರೀತಿ ಸ್ಟಿಚಿಂಗ್ ನ ಮಾಡ್ಕೊಂತ ಬನ್ನಿ. ನೆಕ್ಸ್ಟ್ ಇನ್ನೊಂದು ಕ್ರಾಸ್ ಪೀಸ್ ನ ತಗೊಂಡು ಸೇಮ್ ಅರ್ಧ ಇಂಚಷ್ಟು ಗ್ಯಾಪ್ ಬಿಟ್ಕೊಂಡು ಫಸ್ಟ್ ಹೆಂಗ್ ಸ್ಟಿಚ್ ಮಾಡಿದ್ರಿ ಅದೇ ತರ ಸ್ಟಿಚಿಂಗ್ ನ ಮಾಡ್ಕೊಳ್ಳಿ. ಇದು ಮಧ್ಯದಲ್ಲಿ ವಾಯ್ಸ್ ಕೊಟ್ಟಾಗಿದೆ, ಸೊ ಹಾಗಾಗಿ ವಾಯ್ಸ್ ನ ಕೊಟ್ಟಿದ್ದೀನಿ. ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನು ಕೂಡ ತೋರಿಸಿದೀನಿ. ನೋಡ್ಕೊಂಡು ಅದೇ ರೀತಿ ಸ್ಟಿಚಿಂಗ್ ನ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ನೀಟಾಗಿ ಈ ತರ ಎಳ್ಕೊಳ್ಳಿ. ಎಳ್ಕೊಂಡು ಈಕ್ವಲ್ ಆಗಿ ಇಟ್ಕೊಂಡು ಸ್ಟಿಚಿಂಗ್ ನ ಮಾಡ್ಕೊಳ್ಳಿ. ಈ ತರ ಎರಡು ಸ್ಟಿಚಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಪಾರ್ಟ್ ನ ತಗೊಂಡು ಈ ರೀತಿ ಹಾಕೊಳ್ಳಿ. ಓಪನ್ ಮಾಡ್ಕೊಂಡು ಇಲ್ಲಿಂದ ರೌಂಡ್ ಆಗಿ ಈ ತರ ರೌಂಡ್ ಮಾಡ್ಕೊಂಡು ಬರ್ಬೇಕು. ರೋಲ್ ಮಾಡ್ಕೊಂಡು ನೀಟಾಗಿ ರೋಲ್ ಮಾಡ್ಕೊಳ್ಳಿ. ರೋಲ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕಚ್ಚಾ ಸಿಗುತ್ತಲ್ಲ ಅದನ್ನ ಇಲ್ಲಿಗೆ ಈ ಕ್ರಾಸ್ ಪೀಸ್ಗೆ ಈ ತರ ಈಕ್ವಲ್ ಆಗಿ ಇಟ್ಕೊಳ್ಬೇಕು. ನೋಡಿ, ಈ ತರ ಈಕ್ವಲ್ ಆಗಿ ಇಟ್ಕೊಂಡು ಮತ್ತೆ ಇಲ್ಲಿ ಸ್ಟಿಚಿಂಗ್ ಮಾಡಿರ್ತೀವಲ್ಲ ಅದ್ರ ಮೇಲೆ ಪಕ್ಕದಲ್ಲೇನೆ ಸ್ಟಿಚಿಂಗ್ ಮಾಡ್ಕೊಂತ ಬನ್ನಿ. ನೋಡಿ, ಈ ತರ ಸ್ಟಿಚಿಂಗ್ ಆಗಿರುತ್ತಲ್ಲ ಇದ್ರ ಮೇಲೆ ಪಕ್ಕದಲ್ಲೇನೆ ಸ್ಟಿಚಿಂಗ್ ಮಾಡ್ಕೊಂತ ಬನ್ನಿ. ಎರಡು ಈಕ್ವಲ್ ಆಗಿ ಇಟ್ಕೊಳ್ಬೇಕು. ನೀವು ಈ ಕಚ್ಚಾ ಮತ್ತೆ ಈ ಕ್ರಾಸ್ ಪೀಸ್ ನ ಈ ರೀತಿ ಈಕ್ವಲ್ ಆಗಿ ಇಟ್ಕೊಳ್ಬೇಕು. ಇಲ್ಲಿ ಬಟ್ಟೆ ರೋಲ್ ಆಗಿರುತ್ತಲ್ಲ ಇದು ನಿಮ್ಗೆ ಸಿಗಾಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಇನ್ನೊಂದು ಫ್ರಂಟ್ ಪಾರ್ಟ್ ನ ತಗೊಂಡು ಮತ್ತೆ ಇದು ನಿಮ್ಗೆ ಓಪನ್ ಮಾಡ್ಕೊಂಡು ಇಲ್ಲಿಂದ ನೀಟಾಗಿ ರೋಲ್ ಮಾಡ್ಕೊಂಡು ಬನ್ನಿ. ಸ್ವಲ್ಪ
ಚಿಕ್ಕದಾಗೆ ರೋಲ್ ಮಾಡ್ಕೊಂಡ್ರೆ ನಿಮ್ಗೆ ಬಟ್ಟೆ ಸಿಗಾಕೊಳ್ಳಲ್ಲ, ಅದಕ್ಕೋಸ್ಕರ ಚಿಕ್ಕದಾಗೆ ರೋಲ್ ಮಾಡ್ಕೊಂಡು ಇಲ್ಲಿ ಕಚ್ಚಾ ಸಿಗುತ್ತಲ್ಲ ಇದನ್ನ ನೀವು ಈ ಕ್ರಾಸ್ ಪೀಸ್ಗೆ ಮತ್ತೆ ಈ ರೀತಿ ಈಕ್ವಲ್ ಆಗಿ ಇಟ್ಕೊಳ್ಬೇಕು. ನೀಟಾಗಿ ಈಕ್ವಲ್ ಆಗಿ ಇಟ್ಕೊಂಡು ಈ ಸ್ಟಿಚ್ ಆಗಿರುತ್ತಲ್ಲ ಇದ್ರ ಪಕ್ಕದಲ್ಲೇ ನಿಧಾನಕ್ಕೆ ಸ್ಟಿಚಿಂಗ್ ಮಾಡ್ಕೊಂತ ಬನ್ನಿ. ನೋಡಿ ಈ ತರ ಈ ತರ ಸ್ಟಿಚಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಇದ್ರೊಳಗಡೆ ರೋಲ್ ಆಗಿರೋ ಬಟ್ಟೆ ಇರುತ್ತಲ್ಲ ಅದನ್ನ ನೀವು ಓಪನ್ ಮಾಡ್ಕೊಳ್ಬೇಕು. ಈ ರೀತಿ ನೋಡಿ, ಈ ತರ ಒಳಗಡೆ ಇರೋಂಥ ಬಟ್ಟೆನ ಓಪನ್ ಮಾಡ್ಕೊಳ್ಬೇಕು. ಕ್ರಾಸ್ ಪೀಸ್ ಅನ್ನೋದು ಅಟ್ಯಾಚ್ ಆಗಿದೆ. ಈ ಫ್ರಂಟ್ ಕೂಡ ಒಳಗಡೆ ಇರುವಂತ ಕ್ಲಾತ್ ನ ಓಪನ್ ಮಾಡ್ಕೊಳ್ಳಿ. ಈ ರೀತಿ ಓಪನ್ ಮಾಡ್ಕೊಂಡ್ರೆ ಕ್ರಾಸ್ ಪಟ್ಟಿ ಅನ್ನೋದು ಅಟ್ಯಾಚ್ ಆಗಿರುತ್ತೆ. ಈಗ ನೀವು ಇದನ್ನ ಫ್ಲಾಟ್ ಆಗಿ ಈ ತರ ಎಳ್ಕೊಂಡು ಇಲ್ಲಿಗೆ ಒಂದು ಸ್ಟಿಚಿಂಗ್ ನ ಮಾಡ್ಕೊಳ್ಳಿ. ನೋಡಿ ಈ ತರ. ನೆಕ್ಸ್ಟ್ ಇದನ್ನು ಕೂಡ ಈ ತರ ಫ್ಲಾಟ್ ಆಗಿ ಎಳ್ಕೊಂಡು ಇಲ್ಲಿಗೆ ಒಂದು ಸ್ಟಿಚಿಂಗ್ ನ ಮಾಡಿ. ಸ್ಟಿಚಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಇನ್ನೊಂದು ಫ್ರಂಟ್ ಪಾರ್ಟ್ ನ ತಗೊಂಡ್ಬಿಟ್ಟು ಮತ್ತೆ ಇಲ್ಲಿ ನೀಟಾಗಿ ಈಕ್ವಲ್ ಆಗಿ ಎಳ್ಕೊಂಡು ಇಲ್ಲಿಂದ ಒಂದು ಸ್ಟಿಚಿಂಗ್ ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಾದ್ಮೇಲೆ ಈ ತರ ಫ್ಲಾಟ್ ಆಗಿ ಎಳ್ಕೊಂಡು ಈ ಕಡೆಯಿಂದ ಇನ್ನೊಂದು ಸ್ಟಿಚಿಂಗ್ ನ ಮಾಡ್ಕೊಳ್ಳಿ. ಈ ತರ ಸ್ಟಿಚಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಎಕ್ಸ್ಟ್ರಾ ಇರುವಂತ ಕ್ಲಾತ್ ನ ಕಟಿಂಗ್ ಮಾಡ್ಕೊಳ್ಬೇಕು ಈ ರೀತಿ. ನೆಕ್ಸ್ಟ್ ಈ ಕಡೆನೂ ಅಷ್ಟೇ ಎಕ್ಸ್ಟ್ರಾ ಇರುವಂತ ಕ್ಲಾತ್ ನ ಕಟಿಂಗ್ ಮಾಡ್ಕೊಳ್ಳಿ. ಇದಾದ್ಮೇಲೆ ಈ ಫ್ರಂಟ್ ಅಲ್ಲೂ ಕೂಡ ಎಕ್ಸ್ಟ್ರಾ ಇರುವಂತ ಕ್ಲಾತ್ ನ ಇಲ್ಲಿ ಪಕ್ಕದಲ್ಲಿ ಈ ರೀತಿ ಕಟಿಂಗ್ ನ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಈ ಕಡೆ ಟರ್ನ್ ಮಾಡ್ಬಿಟ್ಟು ಇಲ್ಲಿ ಮತ್ತೆ ಎಕ್ಸ್ಟ್ರಾ ಇರುವಂತ ಕ್ಲಾತ್ ನ ಕಟಿಂಗ್ ಮಾಡ್ಕೊಳ್ಳಿ ಈ ರೀತಿ. ಈ ತರ ಎರಡು ಕಟಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ನಾವು ಶೇಪ್ ನ ಕೂಡ್ಸಿರ್ತೀವಲ್ಲ ಸ್ಟಿಚಿಂಗ್ ಮಾಡ್ಕೊಂಡಿರೋದು, ಇಲ್ಲಿಂದ ಈ ತರ ನೀಟಾಗಿ ಎಳ್ಕೊಂಡು ಇದ್ರ ಮೇಲೇನೆ ಕಿನಾರಿ ಹಾಕೊಂತ ಬರ್ಬೇಕು. ನೋಡಿ ಈ ತರ ಫ್ಲಾಟ್ ಆಗಿ ಈ ತರ ಎಳ್ಕೊಳ್ಳಿ. ಶೇಪ್ ಏನಿದೆ ಅದೇ ರೀತಿ ನಿಧಾನಕ್ಕೆ ಎಳ್ಕೊಂಡು ಸ್ಟಿಚಿಂಗ್ ನ ಮಾಡ್ಕೊಂತ ಬನ್ನಿ. ಇದಾದ್ಮೇಲೆ ಇನ್ನೊಂದು ಫ್ರಂಟ್ ನ ತಗೊಂಡು ನೀಟಾಗಿ ಈ ತರ ಎಳ್ಕೊಂಡು ಕಿನಾರಿನ ಮಾಡ್ಕೊಳ್ಳಿ. ನೋಡಿ ಈ ತರ ನಿಧಾನಕ್ಕೆ ಎಳ್ಕೊಂತ ಸ್ಟಿಚಿಂಗ್ ಮಾಡ್ಕೊಳ್ಬೇಕು. ಈ ತರ ಸ್ಟಿಚಿಂಗ್ ಮಾಡ್ಕೊಂಡಾಗ ಕ್ರಾಸ್ ಪಟ್ಟಿ ಅನ್ನೋದು ಫಿನಿಶಿಂಗು ಈ ತರ ಬರುತ್ತೆ. ನೋಡಿ ನಿಮ್ಗೆ ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡಿದ್ಮೇಲೂ ಕೂಡ ನೀವು ಉಕ್ಸ್ ಪಟ್ಟಿ ಕಾಜಾ ಪಟ್ಟಿ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಚೆಕ್ ಮಾಡ್ಕೊಳ್ಬೇಕು ಸಮವಾಗಿ ಬಂದಿದ್ಯಾ ಅಂತ. ಬಂದಿಲ್ಲ ಅಂತಂದ್ರೆ ಮೊದಲೇ ಹೇಳ್ದಂಗೆ ಈ ಟಕ್ಸ್ ಅಲ್ಲಿ ಏರುಪೇರಾಗಿರುತ್ತಲ್ಲ ಯಾವ್ದು ಉದ್ದ ಬಂದಿರುತ್ತೆ ನೋಡ್ಬಿಟ್ಟು ಇಟ್ಕೊಂಡ್ರೆ ನಿಮ್ಗೆ ಅಳತೆ ಗೊತ್ತಾಗುತ್ತೆ ಎಷ್ಟು ಉದ್ದ ಬಂದಿದೆ ಅಂತ. ಅಷ್ಟು ನೀವು ಇಟ್ಕೊಂಡ್ರೆ ಈ ರೀತಿ ಕರೆಕ್ಟ್ ಆಗಿ ಈಕ್ವಲ್ ಆಗಿ ಬರುತ್ತೆ. ಇದು ಈಕ್ವಲ್ ಆಗಿ ಇದೆ ಈಗ ಕರೆಕ್ಟ್ ಆಗಿ. ನಿಮ್ಗೆ ಏನಾದ್ರು ಉದ್ದ ತುಂಡ ಬಂದಿತ್ತು ಅಂತಂದ್ರೆ ಈ ಟಕ್ಸ್ ಹತ್ರ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಇಷ್ಟು ಕೂಡ ನಿಮ್ಗೆ ಫ್ರಂಟ್ ಅಲ್ಲಿ ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳೋದು, ಟಕ್ಸ್ ನ ಯಾವ ರೀತಿ ಹಿಡಿಯೋದು, ಹಾಗೆ ಕ್ರಾಸ್ ಪಟ್ಟಿನ ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೊಂಡು ಅಟ್ಯಾಚ್ ಮಾಡೋದು ಅನ್ನೋದನ್ನ ತೋರಿಸ್ಕೊಟ್ಟಿದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸ್ಲೀವ್ ಅಟ್ಯಾಚ್ ಹಾಗೆ ಉಕ್ಸ್ ಪಟ್ಟಿ ಕಾಜಾ ಪಟ್ಟಿ ಅಟ್ಯಾಚ್ ಸೈಡ್ ಜಾಯಿಂಟ್ ಅಟ್ಯಾಚ್ ನ ಹೇಳ್ಕೊಡ್ತೀನಿ. ಇದು ಆಲ್ರೆಡಿ ತುಂಬಾ ಉದ್ದ ವಿಡಿಯೋ ಆಗಿದೆ, ಸೊ ಹಾಗಾಗಿ ಇದರಲ್ಲಿ ಎಲ್ಲ ಹೇಳ್ಕೊಟ್ಬಿಟ್ರೆ ನಿಮ್ಗೆ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಪೂರ್ತಿ ಬ್ಲೌಸ್ ಸ್ಟಿಚಿಂಗ್ ನ ತೋರಿಸಿ ಫಿನಿಶಿಂಗ್ ನ ಮಾಡ್ಬಿಡ್ತೀನಿ. ಇನ್ನು ಯಾರೆಲ್ಲ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಹಾಗೆ ಇದ್ರಲ್ಲಿ ಏನಾದ್ರು ಅರ್ಥ ಆಗಿಲ್ಲ ಅಂತಂದ್ರೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೆ ಲೈಕ್ ಕೊಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.